ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ತೆಗ್ದಿರೋವಂಥ ವಿಡಿಯೋ. ಸೊ ನಾನೇನೇನು ಶಾಪಿಂಗ್ ಮಾಡಿದೆ, ಬಿಫೋರ್ ಡೇ ಹೆಂಗೆ ಪ್ರಿಪೇರ್ ಆದೆ ಅಂತ ಈ ವಿಡಿಯೋಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಸ್ಯಾರಿ ಬಂದು ನಾನು ಲೋಕಲ್ ಶಾಪಲ್ಲೇ ತಗೊಂಡೆ. ಬಟ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾನು ವರಮಹಾಲಕ್ಷ್ಮಿಗೆ ತಗೊಂಡಿರೋವಂಥ ಸ್ಯಾರಿ ಇದು. ಸೊ ಬಿಫೋರ್ ನೈಟೇ ನಾನು ಪ್ರಿಪ್ಲೀಟ್ ಮಾಡಿ ಇಟ್ಕೊತಾ ಇದ್ದೀನಿ, ಪಿನ್ನೆಲ್ಲ ಹಾಕಿ ಸೆಕ್ಯೂರ್ ಮಾಡಿ ಇಡ್ತಾಯಿದ್ದೀನಿ, ಸೊ ದಟ್ ನನಗೆ ಅರ್ಲಿ ಮಾರ್ನಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಅಂತ. ಸೊ ನಾನು ಮುಖವಾಡಕ್ಕೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದ ಹೇರ್ ಸ್ಟೈಲ್ನ ಟ್ರೈ ಮಾಡ್ತಿದ್ದೆ. ಇದು ಒಂದು ತುಂಬಾ ಟ್ರೆಂಡಿಂಗಲ್ಲಿತ್ತು, ನನಗೂ ಯಾಕೋ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಟ್ರೈ ಮಾಡಿ ನೋಡೋಣ, ಚೆನ್ನಾಗಿ ಬಂದರೆ ಅದನ್ನೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಸ್ವಲ್ಪ ಆ್ಯಕ್ಸಸರಿನೂ ಬೇಕಾಗಿತ್ತು, ಸೂರ್ಯ ಚಂದ್ರ ಎಲ್ಲ ತಗೊಂಬಂದಿದ್ದೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಆ್ಯಕ್ಸಸರೀಸ್ ನಾನು ಸ್ವಲ್ಪ ನನ್ನ ಹತ್ರ ಇದ್ದಿದ್ದೆ ಆ್ಯಡ್ ಮಾಡಿದೆ, ಆ್ಯಂಡ್ ಸ್ವಲ್ಪ ಬಂದು ಶಾಪಲ್ಲಿ ತಗೊಂಬಂದೆ. ಸೊ ಈ ಸೂರ್ಯ ಚಂದ್ರ ಎಲ್ಲ ತಗೊಂಬಂದೆ. ಸೊ ಹಂಗೆ ಫ್ಲವರ್ಸ್ ಇಟ್ಟರೆ ಹೆಂಗಿರುತ್ತೆ, ಇಲ್ಲ ಆ ರಿಂಗ್ ಇಟ್ಟರೆ ಹೆಂಗಿರುತ್ತೆ ಅಂತೆಲ್ಲ ಟ್ರೈ ಮಾಡಿ ನೋಡ್ತಿದ್ದೆ. ಬಟ್ ರಿಂಗಲ್ಲೇ ತುಂಬ ಎಲಿಗೆಂಟಾಗಿ ಕಾಣಿಸ್ತಿತ್ತು. ನಾನು ರಿಂಗನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ರಿಂಗಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಓವರಾಲ್ ಮೇಕಪ್ ಹೆಂಗಿದೆ ಅಂತ ಲಾಸ್ಟಲ್ಲಿ ಇರುತ್ತೆ. ಸೊ ಲಾಸ್ಟಲ್ಲಿ ನೋಡಿ ಹೆಂಗಿದೆ ಅಂತ ಹೇಳಿ. ಆ್ಯಂಡ್ ಇದು ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹಂಗೆ ಫಿಕ್ಸ್ ಮಾಡಿ ಇಟ್ಟೆ. ಮುಂಚೆ ದಿವಸನೇ ಸ್ಯಾರಿನ ಪ್ರಿಪೇರ್ ಮಾಡಿ ಬಿಂದಿಗೆಗೆ ಹಾಕಿ ಇಟ್ಕೊಂಡಿದ್ದೆ. ಸೊ ಅದರ ಲುಕ್ಕು ಇಲ್ಲಿದೆ ನೋಡಿ. ಸೊ ನೈಟಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಕಲ್ಸಕ್ಕೆ ಏನೇನು ಬೇಕು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಈಸಿ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದಾದಮೇಲೆ ಫೈನಲ್ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ. ಸೊ ಫೈನಲ್ ಔಟ್ಪುಟ್ ಇದು. ಸೊ ಫೈನಲಿ ನಮ್ಮ ಮನೆ ಮಹಾಲಕ್ಷ್ಮಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಯಾರಿಗಾದ್ರೂ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.